ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ಗೆ ಕಿರುಕುಳ ಕೊಡಲಾಗಿದೆ. ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಮಹಿಳೆ ಕಂಗಾಲಾಗಿದ್ದಾರೆ. ಇನ್ಸ್ಟಾದಲ್ಲಿ ಲೇಡಿಗೆ ಅಶ್ಲೀಲ ಮೆಸೇಜ್ ಮಾಡಿ ಹಿಂಸೆಯನ್ನ ಕೊಡ್ತಾ ಇದ್ದಾನಂತೆ ಈ ಪಾಗಲ್ ಪ್ರೇಮಿ. ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಗೆ ಕಿರುಕುಳ. ಪಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಮಹಿಳೆ ಕಂಗಾಲಾಗಿದ್ದಾರೆ. ಇನ್ಸ್ಟಾದಲ್ಲಿ ಲೇಡಿಗೆ ಅಶ್ಲೀಲ ಮೆಸೇಜ್ ಮಾಡಿ ಹಿಂಸೆಯನ್ನ ನೀಡ್ತಾ ಇದ್ದಾನೆ. ಲೈಂಗಿಕವಾಗಿ ಪ್ರಚೋದಿಸುವಂತಹ ಮೆಸೇಜ್ ಮಾಡಿ ಹಿಂಸೆಯನ್ನ ಕೊಡಲಾಗ್ತಾ ಇರುವಂತದ್ದು. ಹರಿಯಾಣದ ಸುಧೀರ್ ಕುಮಾರ್ನಿಂದ ಟಾರ್ಚರ್. ಲೇಡಿಗಾಗಿ ಹರಿಯಾಣದಿಂದ ಕರ್ನಾಟಕಕ್ಕೆ ಆಗಮಿಸಿದ್ದಾನಂತೆ ಈತ. ಬೆಂಗಳೂರಿಗೆ ಬಂದು ಸುಧೀರ್ ಕುಮಾರ್ ವಿಚಾರಣೆಯನ್ನ ಕೂಡ ಮಾಡಿದ್ದಾನೆ ಈ ಲೇಡಿ ಬಗ್ಗೆ ಹಾಗೂ ಜಿಮ್ ಮತ್ತು ಸಹೋದ್ಯೋಗಿಗಳನ್ನ ಕೂಡ ವಿಚಾರಿಸಿದ್ದಾನೆ. ಆತನ ಕಾಟ ತಾಳಲಾರದೆ ಠಾಣೆಯ ಮೆಟ್ಟಿಲೇರಿದ್ದಾರೆ ಈಗ ಲೇಡಿ. ದಕ್ಷಿಣ ವಿಭಾಗ ಮಹಿಳಾ ಠಾಣೆಗೆ ನೊಂದಂತಹ ಲೇಡಿ ಧಾವಿಸಿದ್ದಾರೆ. ಸದ್ಯ ಪ್ರಕರಣವನ್ನ ದಾಖಲಿಸಿ ಆರೋಪಿಯನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಸಾಮಾಜಿಕ ಜಾಲತಾಣಗಳು ಒಂದೊಮ್ಮೆ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನ ಗುರುತಿಸಿಕೊಳ್ಳಬಹುದು. ಹಾಗೆ ಕೆಲವೊಮ್ಮೆ ಇಂತಹ ಪಾಗಲ್ ಪ್ರೇಮಿಗಳು ಪಾಗಲ್ಗಳ ಒಂದು ಕಾಟವನ್ನ ಕೂಡ ಹೆಚ್ಚು ಮಾಡುತ್ತೆ ಅಂತ ಹೇಳೋದ್ರಲ್ಲಿ ಇದು ಕೂಡ ಒಂದು ನಿಜವಾದ ಸಾಕ್ಷ್ಯದ ಘಟನೆ ಅಂತಾನೆ ಹೇಳ್ಬೋದು. ಹರಿಯಾಣದ ಸುಧೀರ್ ಕುಮಾರ್ ಎನ್ನುವಾತ ಆ ಲೇಡಿ ಫಿಟ್ನೆಸ್ ಟ್ರೈನರ್ಗೆ ಇನ್ಫ್ಲೂಯೆನ್ಸರ್ಗೆ ಕಿರುಕುಳವನ್ನ ನೀಡ್ತಾ ಇರುವಂಥದ್ದು. ಈತ ಮೂಲತಃ ಹರಿಯಾಣದವನಾಗಿದ್ದಾನೆ. ಆದರೆ ಕರ್ನಾಟಕಕ್ಕೆ ಬಂದಿರುವಂಥದ್ದು ಈ ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಗೆ ಒಂದು ಕಿರುಕುಳವನ್ನ ನೀಡ್ತಾ ಇರುವಂಥದ್ದು. ಅಶ್ಲೀಲ ಮೆಸೇಜ್ ಅನ್ನು ಮಾಡ್ತಾ ಇದ್ದ ಇನ್ಸ್ಟಾಗ್ರಾಮ್ನಲ್ಲಿ. ಆನಂತರ ಹರಿಯಾಣದಿಂದ ಕರ್ನಾಟಕಕ್ಕೆ ಆಗಮಿಸಿದ್ದಾನೆ. ಬೆಂಗಳೂರಿಗೆ ಬಂದು ಈತ ಆಕೆಯ ಸಹೋದ್ಯೋಗಿಗಳಾಗಿರಬಹುದು, ಆಕೆಯ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರನ್ನ ಕೂಡ ವಿಚಾರಿಸಿರುವಂಥದ್ದು. ಆತನ ಕಾಟವನ್ನ ತಾಳಲಾರದೆ ಇದೀಗ ದಕ್ಷಿಣ ವಿಭಾಗ ಮಹಿಳಾ ಠಾಣೆಗೆ ಈ ಲೇಡಿ ಮೆಟ್ಟಿಲೇರಿದ್ದಾರೆ. ಹಾಗೆ ಒಂದು ದೂರನ್ನ ಕೂಡ ದಾಖಲಿಸಿದ್ದಾರೆ. ಸದ್ಯ ಪ್ರಕರಣವನ್ನ ದಾಖಲಿಸಿದಂತಹ ಪೊಲೀಸರು ಆರೋಪಿಯನ್ನ ಬಂಧನ ಮಾಡಿದ್ದಾರೆ.